ಅಪ್ಪ ಅಪ್ಪ ಅವ್ವ ಲಕ್ಷ್ಮಿ ಯಾಕಪ್ಪ ಯಾಕಿಷ್ಟು ಗಾಬರಿ ಆಗಿದ್ದಿ ಅಲ್ಲ ಹೊಲಕ್ಕೆ ಹೋಗಿದ್ದೆಲ್ಲ ಏನಾತ ಅಪ್ಪ ಇವತ್ತು ದೊಡ್ಡ ಉಳಿತಾಯ ಇವತ್ತು ಮುಂಜಾನೆ ನಾನು ಯಾರ ಮಕ್ಕ ನೋಡಿ ಹೋಗಿದ್ನ ಏನೋ ಗೊತ್ತಿಲ್ಲ ನನ್ನ ಜೀವ ಉಳ್ದತ್ ಇವತ್ತು ಇಲ್ಲ ಅಂದಿದ್ರೆ ಇವತ್ತು ನಾ ಉಳಿಯ ಮಗನ ಅಲ್ಲ ಬಿಡು ಇವತ್ತು ಯಪ್ಪ ಇಲ್ಲಿಂದ ನಾನು ಟ್ರ್ಯಾಕ್ಟರ್ ಹೊಡ್ಕೊಂಡು ಹೋದೆಲ್ಲ ಎಲ್ಲ ಚಲೋ ಇತ್ತು ಪೆಟ್ರೋಲ್ ಹಾಕ್ಸಿನಿ ಮೊನ್ನೆರ ಸರ್ವಿಸ್ ಮಾಡ್ಸೀನಿ ಆಯಿಲ್ ಕರೆಕ್ಟ್ ಐತಿ ಇಂಜನ್ ಹೊಸಾದು ಅದೇನು ಹಳೆ ಟ್ರ್ಯಾಕ್ಟ್ರಿ ಅಲ್ಲ ಏನಲ್ಲ ಹೊಸಾದು ಅಲ್ಲಪ್ಪ ಹೊಲದ ತನಕ ಹೋಗೋ ತನಕ ಚಲೋ ಹೋಗೈತಿ ಅಲ್ಲಿ ಹೊಲ್ದಾಗ ರೆಂಟಿ ಹೊಡ್ಯಾಕತ್ತಿದ್ದ ಇವನು ಹೊಡ್ಯಾಕತ್ತಿದ್ದ ಯಾಕ ಅದು ಮುಂದ್ಕ ಹಿಂದ್ಕ ಕುಂಟಿ ಸರ್ದಾಡ್ಲಿಲ್ಲ ಒಂಚೂರು ಅಪ್ಪರ ನೀವು ಇದನ್ನ ಮಾಡ್ರಿ ನಾ ಕುಂಟಿ ಎತ್ತೀನಿ ಒಂಚೂರು ಇದನ್ನ ಮಾಡ್ತೀನಿ ಕಲ್ಗಿಲ್ಲ ಹತ್ತೈತೇನ ಅಂತ ನಂದೆ ಅಂದು ನಾನು ಒಂದೆರಡು ಗಾಲಿ ಉಳ್ಬೇಕಂತಂದು ಮುಂದಕ್ಕೆ ಒಂದು ಎರಡು ಗಾಲಿ ಉಳಿಸಿನ ಅಷ್ಟೇ ಅವನು ಕುಂಟಿ ಹಿಂಗೆ ಅಳಗಾಡ್ಸಿ ಇದು ಮಾಡಿದೆ ಬಂತು ಬಿಡು ಒಮ್ಮಿದ ಮಕ್ಳಿಗೆ ಇಂಜನಿಗೆ ಬೆಂಕಿ ಹತ್ತಿ ಟ್ಯಾಕ್ಟ್ರಿಗೆ ಬೆಂಕಿ ಹತ್ತಿ ಬಿಡ್ಬೇಕ ಹಂಗ ಹಾರಿದ್ನಿ ಒಂದು ಇದನ್ನ ಮಾಡಿ ನಾನಾಗಿದ್ದಿಲ್ಲ ಬಿಡು ನಾನು ಹಾರಿನಂತ ನನಗ ಲಕ್ಷ್ಯ ಇಲ್ಲ ಹೆಂಗ ಹಾರಿದ್ನೋ ಏನೋ ಯಪ್ಪ ದೇವ್ರ ಕಾಪಾಡಿನಪ್ಪ ದೇವ್ರ ಕಾಪಾಡಿದ ಇಲ್ಲಾಂದ್ರೆ ಇವತ್ತು ಆ ಟ್ಯಾಕ್ಟ್ರಿ ಹಮ್ ಅಂತಂದು ಬೆಂಕಿ ಒಮ್ಮಕ್ಳು ತಗೊಂಡು ನೋಡಿದ್ರೆ ನಾನು ಉಳಿಬಾರ್ದು ಅಂಥದ್ದು ಯಪ್ಪ ನಾನು ಹೆಂಗ್ ಉಳಿದ್ನೋ ಏನೋ ಆ ದೇವ್ರ ಕಾಪಾಡಿನಪ್ಪ ಏನ ಅಯ್ಯೋ ದೇವ್ರೆ ನಿನಗೇನಾಗಿಲ್ಲ ಹೌದಿಲ್ಲಪ್ಪ ಇಲ್ಲ ಪುಣೆ ಹಂಗ ಜಿಗಿದ್ಬಿಟ್ಟಿನಲ್ಲ ಅದು ಮಣ್ಣಿತ್ತು ಆ ಪುಣ್ಯ ಕಲ್ಲು ಪಲ್ಲು ಏನಿರಲಿಲ್ಲ ಏನಾರ ಬಗಾನ ನಾವು ಬಾಜುಕ ಕಲ್ಲು ಗಿಲ್ಲು ಏನೋ ಇದ್ದ ತಲೆಗೆಲಿ ಹೊರತ್ಬೋತಿತ್ತು ಪುಣ್ಯ ಅದ ರಂಟಿ ಹೊಡೆದಿದ್ವಲ್ಲ ಮಣ್ಣಿತ್ತು ಅಷ್ಟೇ ಕಲ್ಪಲ್ಲಿ ಏನಿದ್ದಿಲ್ಲ ಹಂಗಾಗಿ ನನಗೇನು ಆಗಲಿಲ್ಲ ಟ್ಯಾಕ್ಟ್ರಿ ಒಂದು ಇದಾತಪ್ಪ ಬಿಡಪ್ಪ ಮೊನ್ನೆ ಟ್ಯಾಕ್ಟ್ರಿಗೆ ಇನ್ಶೂರೆನ್ಸ್ ಮಾಡಿಸಿದ್ದು ಐತೆ ನೋಡೋಣ ಅದು ಮುಂದೆ ಏನು ಬರ್ತದೆ ನಿನಗೇನಾಗಲಿಲ್ಲಲ್ಲ ಅಷ್ಟು ಸಾಕು ಯಾಕವ್ವ ಏನಾಯ್ತು ಹಂಗೆ ಸಿಟ್ಟೆ ಬಂದು ಏನಾಯ್ತು ಅಲ್ಲಪ್ಪ ಅವ ಯಾರ ನೋಡು ನನ್ನ ಬುಕ್ಕಿ ಬೆಂಕಿ ಹಚ್ಚಾರ ಅಲ್ಲಪ್ಪ ನಾ ಕಾಲೇಜ್ ಹೋಗಂತೆಲ್ಲ ಬುಕ್ಸ್ ತಗೊಂಡು ಇದು ಮಾಡಕತ್ತೀನಿ ಬುಕ್ಸ್ ಎಲ್ಲ ಸುಟ್ಟು ಬಿದ್ದಾಬಿಟ್ಟವು ಅಲ್ಲೋಟಿ ಹೆಸರು ನೋಡಿ ನನ್ನ ಬುಕ್ ಅಂತ ಗೊತ್ತಾಗ್ತಿಲ್ಲ ಅದು ಸತ್ಯಕ್ಕೂ ಗೊತ್ತಾಗ್ತಿದ್ದಿಲ್ಲ ಅಷ್ಟು ನೋಟ್ಸು ಗೀಡ್ಸು ಬುಕ್ಕು ಎಲ್ಲಕ್ಕೂ ಬೆಂಕಿ ಹತ್ತೈತಪ್ಪ ನಿನ್ ಬುಕ್ಕಿಗೂ ಬೆಂಕಿ ಹತ್ತೈತೆ ಅಲ್ಲ ನಿನ್ ಬುಕ್ಕಿಗೂ ಅಂದ್ರೆ ಮತ್ತೆ ಬೆಂಕಿ ಹತ್ತಿತ್ತು ಇಲ್ಲ ಈಗ ಸಿದ್ದಾಗ ಅಲ್ಲಿ ಟ್ಯಾಕ್ಟರ್ ಬೆಂಕಿ ಹತ್ತಿತ್ತು ಅಂತ ಅದನ್ನ ಹೇಳಕತ್ತಿದ್ದ ನೀ ಒಳಲಿಂದ ನಿನ್ ಬುಕ್ಕಿ ಬೆಂಕಿ ಹತ್ತೈತಿ ಅಂತಂದು ಬಂದಿ ಅಲ್ಲ ಬುಕ್ಸಿಗೆ ಯಾರು ಬೆಂಕಿ ಹಚ್ತಾರ ಓದೋ ಬುಕ್ ನಂದು ಯಾರು ಗೊತ್ತಿಲ್ಲ ನಾನು ಹೊಸದಾಗಿದಾರ ಯಾರು ಇಲ್ಲ ಯಾರು ಅದು ಯಾಕೆ ಬೆಂಕಿ ಹಚ್ತಾರ ನಿನ್ ಬುಕ್ಸಿಗೆ ಅದೇನು ಬೆಂಕಿ ಹತ್ತು ಏನಾರ ಬೆಂಕಿ ಹತ್ತಲ್ಲ ನೀನು ರೂಮ್ದಾಗ ಏನಿಲ್ಲ ಬಿಡ ಅಂತದ್ದು ಎಲ್ಲಿಟ್ಟಿದ್ದೆ ಬುಕ್ ಟೇಬಲ್ ಮ್ಯಾಗಿಟ್ಟಿದ್ದೆ ಅವು ಟೇಬಲ್ ಮ್ಯಾಗಿನೂ ಕೊನೆಗ ಮುಂದೆ ಜಗ ಐತಲ್ಲ ಓಸು ನಾನು ನೋಟ್ಸು ಬುಕ್ಕು ಪೆನ್ನು ಎಲ್ಲ ಒಳಗೆ ಹಾಕಿ ಬೆಂಕಿ ಹಚ್ಚಾರ ಯಾರು ಹಚ್ಚಾರ ಗೊತ್ತಿಲ್ಲ ಒಟ್ಟೆ ಟೇಬಲ್ ಮ್ಯಾಗಿದ್ದು ಅಲ್ಲಿ ಹೆಂಗೆ ಬಿದ್ದು ಅಲ್ಲಿ ಹೆಂಗೆ ಬೆಂಕಿ ಹಚ್ಚಿತ್ತು ಅದು ನಮ್ಮ ಕೊನೆಗೆ ಬೆಂಕಿ ಹತ್ತತ್ತೆ ನೆಲ ಮೇಲಿಂದ ಬೆಂಕಿ ಹತ್ತೈತಿ ನೆಲ ಮೇಲೆ ಹಾಕಿ ಬೇಸ್ ಬೆಂಕಿ ಹಚ್ಚಾರ ಅಲ್ಲ ನಿನ್ನ ಕೊನೆಗೂ ಬೆಂಕಿ ಹಚ್ಚಿದ್ದು ಗೊತ್ತಾಗಲಿಲ್ಲ ನನ್ನ ಟ್ಯಾಕ್ಟ್ರಿ ಇದಕ್ಕಿದ್ದಂಗೆ ಎದಕ್ಕೆ ಬೆಂಕಿ ಹತ್ತೋ ಗೊತ್ತಾಗಲಿಲ್ಲ ಅಲ್ಲ ಎದಕ್ಕೆ ಹಿಂಗೆ ಬೆಂಕಿ ಹತ್ತಿ ಇದಾಕತ್ತಿದ್ದು ಏನು ನಡೆಯಕತ್ತಿದ್ದು ಅಣ್ಣ ಯಾಕೋ ಶಶಾಂಕ ಆಫೀಸ್ಗೆ ಹೋದತ್ತ ಇಷ್ಟು ಜಲ್ದಿ ಬಂದಲ್ಲ ಅದು ಇಲ್ಲ ಇನ್ಮೇಲೆ ಆಫೀಸ್ಗೆ ಹೋಗೋಕ್ಕಾಗಲ್ಲ ಯಾಕ ನನಗೆ ಗೊತ್ತಿಲ್ಲಣ್ಣ ಅದು ಏನು ನಾನು ಫೈಲ್ ಕರೆಕ್ಟಾಗಿ ಕೊಟ್ಟೀನಿ ಆದರೆ ಎಲ್ಲ ಬರೀ ಮಿಸ್ಟೇಕ್ಸ್ ಇದ್ವು ಅಂತ ಅದು ಬೇರೆ ಇದಕ್ಕೆ ಕಂಪ್ನಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಾರೆ ಗೊತ್ತಿಲ್ಲ ನಾನು ಕರೆಕ್ಟ್ ಮಾಡ್ತೇನೆ ಅಂತೇಳಿ ಅಲ್ಲಿ ನೋಡಿದ್ರೆ ಮಿಸ್ಟೇಕ್ ಐತೆ ಅಂತೇಳಿ ಕಂಪ್ನಿಯವ್ರಿಗೆ ಒಬ್ರಿಗೊಬ್ರು ಜಗಳಾಗಿ ನಮ್ಮದು ಅದು ಡೀಲ್ ಕ್ಯಾನ್ಸಲ್ ಆಗಿದ್ದಕ್ಕೆ ನಮ್ಮ ಬಾಸ್ ನೀನು ಹಿಂಗೆ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ನೀನು ಇಷ್ಟೆಲ್ಲ ತಪ್ಪು ಮಾಡಿ ನನಗೂ ಅವ್ರಿಗೂ ಸಂಬಂಧನ ಹಾಳು ಮಾಡಿಬಿಟ್ಟು ನನಗೆ ಅವ್ರು ದೊಡ್ಡ ಡೀಲರ್ಸ್ ಇದ್ದರು ಅದನ್ನೇ ಇಲ್ದಂಗೆ ಆತು ನನಗೆ ನನ್ನ ಕಂಪ್ನಿನ ಅರ್ಧ ಮಾಡಿದಂಗೆ ಆತು ಇಲ್ಲಿಂದ ಅದಕ್ಕೆ ನೀನು ಬೇಡ ಅಂತಂದು ಇದಕ್ಕಿದ್ದಂಗೆ ನನ್ನ ಕೆಲಸದಿಂದ ತೆಗೆದು ಹಾಕ್ಬಿಟ್ರಪ್ಪ ಅಪ್ಪ ಅಣ್ಣ ಅಲ್ಲ ನೀನು ಕರೆಕ್ಟಿಗೆ ಮಾಡಿದ್ದೇ ಇಲ್ಲ ಅಲ್ಲ ಮದುವೆ ಗದಲ್ದಾಗ ನಿದ್ದೆ ಪದ್ದಿ ಸರಿಲಿಕ್ಕೆ ಏನಾರ ತಪ್ಪು ಮಾಡಿದ್ದೇನೆ ಮತ್ತೆ ಒಂದ್ಸಲ ನೀನು ನೆನಪು ಮಾಡ್ಕೋ ಇಲ್ಲ ನಾ ಇದು ಈಗ ಮಾಡಿದ್ದು ಫೈಲೆಲ್ಲ ಇದು ಮುಂಚೆಕ್ಕೆ ಮಾಡಿದ್ದೆ ಇದು ಮದುವೆಗಿಂತ ಮುಂಚೆಕ್ಕೆ ನಾನು ಯಾವತ್ತೂ ಭಾಳ ಲೆಕ್ಕದಾಗಾತು ಈ ಕೆಲಸದಾಗಾತ್ರು ಭಾಳ ನಿಯತ್ತಿಂದ ಮಾಡ್ತೀನಿ ನಾನು ಇಷ್ಟಪಟ್ಟು ಮಾಡೋ ಕೆಲಸ ಅಲ್ಲವನ ಅದಕ್ಕೆ ನಾನು ಹಾಗೆಲ್ಲ ಬೇಜವಾಬ್ದಾರಿಯಿಂದ ಮಾಡೋದಲ್ಲ ಹಾಗಾಗಿ ನನ್ನ ಕಂಪ್ನಿಯವ್ರು ನನಗೆ ಭಾಳ ಇಷ್ಟಪಟ್ಟು ನಂಗೆ ಪ್ರಮೋಷನ್ ಅದೆಲ್ಲ ಕೊಟ್ಟು ನನಗೆ ಭಾಳ ಇಷ್ಟಪಟ್ಟಿದ್ರು ನಮ್ಗೆ ಸರು ಎಲ್ಲರೂ ಆದರೆ ಇದು ಹೆಂಗಾಯ್ತು ಗೊತ್ತಿಲ್ಲ ಹೌದಾ ಇದೇನಪ್ಪ ಇವತ್ತು ಮುಂಜಾನೆ ಎಲ್ಲ ವಿಚಿತ್ರ ಏನೋ ನಡಿಬಾರ್ದೆಲ್ಲ ನಡೆಯಕತ್ತವ ಘಟನೆಗಳು ಅದು ಏನಂತಾನೆ ತಿಳಿವಲ್ತು ಹೌದ್ರಿ ಇವತ್ತು ನಾನು ಮುಂಜಾನೆ ಅನ್ನಕ್ಕೆ ಇಟ್ಟಿನಿ ಅನ್ನೆಲ್ಲ ಕೆಂಪು ಕರ್ದೋಗೈತಿ ಅದು ತುಳಸಿ ಗಿಡದ ಒಣಗೈತೆ ಅಂತ ಹೇಳಿದ್ನಲ್ಲ ಹೋಯ್ ಬಿಡಿ ಏನ ಇವತ್ತು ಟೈಮ ಸರಿಗಿದ್ದಂಗಿಲ್ಲ ಬರ್ರಿ ಏನಾಗಂಗಿಲ್ಲ ಲಕ್ಷ್ಮಿ ಊಟಕ್ಕೆ ಏನು ಮಾಡಿವ ಬಡನ್ ಎಲ್ಲರಿಗೂ ಹಚ್ಕೊಟ್ಬಿಡು ಊಟದ ಹೊತ್ತಾಗೈತೆ ಏನಾಗಂಗಿಲ್ಲ ಏನ ಇವತ್ತೇನೋ ಏನೋ ಎದುಗಳಿಗೆ ಸರಿಗಿದ್ದಂಗಿಲ್ಲ ಬರ್ರಿ ಅತ್ತಿಗೇನು ಕೆಲಸ ಮಾಡೇ ಜೀವನ ಮಾಡ್ಬೇಕಂತೇನಿಲ್ಲ ನಮ್ಮೊಂದ ಮನೆ ಬಿಕಾಡಂಗೈತೆ ನೋಡ್ಕೊಂಡು ಹೋದ್ರೆ ಸಾಕಾಗೈತೆ ಮೊದಲೇ ಬ್ಯಾಡ ಅಂದಿದ್ವಿ ಈ ತಾನ ನನಗೆ ಇಷ್ಟ ಅಂತ ಹೋಗಿದ್ದೆ ಹೋಯ್ ಬಿಡಪ್ಪ ಯಾಕೆ ಚಿಂತೆ ಮಾಡ್ತಿ ಸಿದ್ಧ ನೀವು ಚಿಂತೆ ಮಾಡ್ಬಿಡಪ್ಪ ಅದೇನ ಟ್ಯಾಕ್ಟರ್ ಇನ್ಶೂರೆನ್ಸ್ ಅದಿದಂತ ನನ್ನ ಅದೇನು ನೋಡ್ಕೋತಾರ ಬಿಡು ಹೋಲಿ ನನ್ನ ಬುಕ್ಸ್ ಅವ ಯಾರು ಬಿಟ್ಟು ಹೋಯ್ ಬಿಡ ಅದೇನ ಅಂತಾರಲ್ಲ ಗುಡ್ಡನ ಹೋದಾಗ ಅದೇನ ಅಂತಾರಲ್ಲ ರೌಡಿ ಹುಡುಗಾಡಿದ್ರಂತೆ ಏನ್ ನಿಂದಿನ ಬುಕ್ಸ್ ಇಂದಿ ನಿಮ್ಗೆ ಯಾವ್ದು ಅಂತ ಕೆರದ್ರೆ ಕಿಸ್ಕೊಂಡು ಇದಂತಲ್ಲ ಇದು ಆಕಲ್ ಎಕ್ಸಾಮ್ ಎಲ್ಲ ಬಂದು ಬರ್ ಮುಗಿಸು
ಹಂಗ ಬಡ ಬಡ ಎಲ್ಲ ಮುಗಿದ್ ನಿಂದ ಬೇಕಿದ್ರೆ ಯಾರ್ದಾರ ಹುಡುಗನ್ ತೋರಿಸಿ ಮದುವೆ ಮಾಡಿ ಕಳಿಸ್ತೀವಿ. ಯಾಕ ಅಂತೇಳಿ ಇದನ್ನ ಮಾಡ್ತಿದ್ದಿ? ನಾನು ಈಗ ಮದುವೆ ಒಳ್ಳೆ ಅಂತ ಹೇಳಿನಲ್ಲ ನಾನು. ಅಲ್ಲಿ ಮುಂದಿಂದ ಈಗ ಎಕ್ಸಾಮ್ ಪೂರ್ತಿ ನಿಮ್ಗೆ ಯಾವ ತೆಗಿಸ್ಕೊಂಡು ಎಕ್ಸಾಮ್ ಬರ್ದ ಬಾ. ಅವ್ರಿಗೂ ಎಕ್ಸಾಮ್ ಇರ್ತಾವು, ಓದ್ಕೋಬೇಕು ಅನ್ನೋದು ಅವ್ರಿಗಿರಲ್ಲ, ನನಗೆ ಕೊಟ್ಟು ಕುಂದಿರ್ತಾರೆ ಪಾಪ. ಏನಾಗ್ತದ ಒಂದು ನೀ ಓದು ಒಂದು ನಾ ಓದ್ತೀನಿ ಅಂತ ಒಂದು ಇಸ್ಕೊಂಬ, ಆಕಿ ಮತ್ತೆ ಮರಳು ಸದನ್ ಕೊಡು ಮತ್ತೆ ಇನ್ನೊಂದು ಇಸ್ಕೊಂಬ. ಹಿಂಗಾಗೈತೆ ಅಂತೇಳಿ ಯಾರು ಕೊಡಂಗಿಲ್ಲ ನಿನ್ಗೆ ಹೇಳ್ತಾರೆ. ಯಾರು ಬಿಟ್ಟರೆ ಯಾವಾಗ ಕೊಡಲ್ಲ ಹೇಳ, ನಾ ಬಂದು ಇಸ್ಕೊಡ್ತೀನಿ. ನಡ್ರಿ ಏನು ಹಿಂಗೆ ಕುಂತ್ರಲ್ಲ, ನಡ್ರಿ ಎಲ್ಲರೂ ನಡ್ರಿ, ಎಷ್ಟೊತ್ತು ತಿಂದಿರ್ತೀರಿ? ನಾನು ನಿನ್ನ ಹಂತಲಿಲ್ಲ ಅಂತ ಗೊತ್ತಿದ್ದು ಎಷ್ಟು ನಿಶ್ಚಿಂತೆ ಮುಕ್ಕೊಂಡಿಯಲ್ಲ. ಆದರೆ ನಿನ್ನ ನೆಮ್ಮದಿಲಿಂತ್ರ ಮಕ್ಕಳಕ್ಕೆ ನಾನು ಬಿಡಲ್ಲ. ಏಂತಿ ಯಾಕೆ ಸತ್ಲು, ಏನು ಸತ್ಲು, ಏಂತಿದೇನಂತ ತಿಳ್ಕೊಳ್ಳಾರ್ದಂಗೆ ಆಗಲೇ ಇನ್ನೊಂದು ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ನೆಮ್ಮದಿಗಿದೆಯಾ? ನಾನು ಅಂದ್ರೆ ನಿನ್ನ ಲೆಕ್ಕಕ್ಕೆ ಇಲ್ಲ ನಿನಗೆ. ನಿನ್ನ ಮಾಡ್ತೀನಿ, ನಿನ್ನ ಮಾಡ್ತೀನಿ. ರೀ 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 ಕಣ್ಬಿಟ್ಟು ನೋಡ್ರಿ, ನಾನು ಇಲ್ಲೇ ಇದೀನಿ ರೀ. ನಿಮ್ಮ ಏಂತಿ ನಾನು ಇಲ್ಲೇ ಇದೀನಿ ರೀ, ನಿಮ್ಮ ಪಕ್ಕನಾದೀನಿ ರೀ. ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ ರೀ. ಕಣ್ಬಿಟ್ಟು ಒಂದೇ ಒಂದ್ಸಲ ನೋಡ್ರಿ, ಮೋಹಿನಿ ಅಂತ ಕರೀರಿ. ನಾನು ನಿಮ್ಮ ಹಂತಲೇ ಇರ್ತೀನಿ ರೀ. ರೀ ನೋಡ್ರಿ. ಮೋಹಿನಿನ ನಾನೇ ನಿನ್ನ ಮೋಹಿನಿ. ನಾನಿನ್ನ ಬಿಡಲ್ಲ. ರೀ ರೀ ಯಾಕೆ ಚೇರಿದ್ರಿ? ಏನಾತ? ಯಾಕೆ ಮಕ್ಕೊಂಡ್ರಿ ಇಟ್ಕೊಂತ್ರಿ? ಅಲ್ಲಿ ಕುರ್ಚಿ ಮೇಲೆ ಮೋಹಿನಿ ಕುಂತಾಳ. ಕುರ್ಚಿ ಮೇಲೆ ಮೋಹಿನಿ ಅಕ್ಕನ ಇಲ್ಲದಾಳ್ರಿ, ಕುರ್ಚಿ ಖಾಲಿ ಐತಲ್ಲ. ಅಲ್ಲೇದಳ. ಅಲ್ಲ ರೀ, ಏನಾಗೈತ್ರಿ ನಿಮಗೆ? ಕುರ್ಚಿ ಖಾಲಿ ಐತ್ರಿ? ಇಲ್ಲ ರೀ, ಇಲ್ಲ ನಿಮಗೆ ಅದೇನೋ ಕನಸ್ನಾಗ ಏನಾರು ವಾಪಸ್ ಬಂದಂಗೆ ಆಗಿರ್ಬೋದು. ಯಾಕಂದ್ರೆ ಇನ್ನೂ ಭಾಳ ದಿವಸ ಆಗಿಲ್ಲಲ್ಲ, ಅದು ನೆನಪು ಮತ್ತೆ ಬಿಡಂಗಿಲ್ಲ. ಬರ್ತಾ ಇನ್ನೂ ಸ್ವಲ್ಪ ದಿವಸ ಆದ್ಮೇಲೆ ತಾನೇ ಕಮ್ಮಿ ಆಗುತ್ತೆ. ಹೋಗ್ಕೋರಿ, ಏನಾಗಂಗಿಲ್ಲ. ಇಲ್ಲ, ನಿಜವಾಗೂ ನಾನು ಕರೆದ್ಲು, ರೀ ಅಂತ ಕರೆದ್ಲು. ಕಣ್ಬಿಟ್ಟು ನೋಡ್ರಿ, ನಾನು ಇಲ್ಲೇ ಇದೀನಿ, ನಾ ಎಲ್ಲೂ ಹೋಗಿಲ್ಲ, ನಿಮ್ಮ ಅಂತೆಲ್ಲ ಅದೀನಿ ಅಂದ್ಲು. ಕಣ್ಬಿಟ್ಟು ನೋಡಿದ್ರೆ ಕುರ್ಚಿ ಮೇಲೆ ಕುಂತಾಳ. ಮೋಹಿನಿನ ಅಂತಂದ್ರೆ ನಾನೇ ಮೋಹಿನಿ, ನಾನಿನ್ನು ಬಿಡಂಗಿಲ್ಲ ಅಂತಂದು ಅಂದ್ಲು. ನಾನು ಚೀರಿದೆ, ಇಲ್ಲೇ ಕುಂತಿದ್ಲು. ನಿಜವಾಗೂ ಏನ ನಾನೇನು ಬಿಡಲ್ಲ ಅಂದ್ಲ? ನಿಜವಾಗೂ ನೋಡಿದ್ರೆ? ಅಲ್ಲ, ನಾನು ಯಾಕೆ ಸುಳ್ಳು ಹೇಳಿ, ನಿಜವಾಗೂ ನೋಡೀನಿ. ಅಲ್ಲ ರೀ, ನನಗೆ ಕಾಣುವಳು, ನಿಮಗೆ ಕಣ್ಣಾಳ ಅಂತೀರಿ. ಅಲ್ಲ, ನೀವು ಕನಸು ಕಂಡಿರ್ತೀರಿ ನಿಧಿಗಣಾಗ. ಅದ್ರಾಗ ಒಂದು ಆಫೀಸ್ ಕೆಲಸ ಒಂದು ಇದಾಗೈತಲ್ಲ, ಮತ್ತು ಎಲ್ಲವೂ ಒಂದಿನ ಒಂದು ನೆನಪಾಗ್ತಿರ್ತಾವೆ. ರಾತ್ರಿ ಮಕ್ಕೊಂಡು ಸರಿ ನಿದ್ದೆ ಬಂದಿಲ್ಲ, ಮತ್ತು ಹಂಗೆ ಎಲ್ಲ ಒಂದು ವಿಚಾರಗಳು ಮಕ್ಕೊಂಡು ನಿದ್ದೆ ಬರಲಿಲ್ಲ ಅಂದ್ರೆ ಏನೇನೋ ತಲೆ ಬರ್ತಾವೆ. ಅದ್ರಂಗೆ ಅಕ್ಕನೂ ಭಾಳ ಸಿಗಿಲ್ಲಲ್ಲ, ಏನಾಗಲ್ಲ. ಮಕ್ಕೋರಿ, ನಿದ್ದೆ ಮಾಡ್ರಿ, ನಾ ಇಲ್ಲೇ ಕುಂತಿರ್ತೀನಿ ತಗೋರಿ. ನಿಮ್ಮ ಮಕ್ಕೋರಿ. ಅಯ್ಯೋ, ಅಡುಗೆ ಮನೆಯಾಗ ಹಾಲು ತೆಗೆದಿಡೋದು ಮರ್ತುಬಿಟ್ಟೆ. ಏನಾರ ಹಂಗೆ ಮಕ್ಕೊಂಡ್ಬಿಟ್ಟಿದ್ದೆ ಅಂದ್ರೆ ಅಪ್ಪ ದೇವರೇ, ಹಾಲೆಲ್ಲ ಬಿಟ್ಟು ಕೊಡ್ಬೇಕಿತ್ತು. ಮುಂಜಾನೆ ಎಲ್ಲರಿಗೂ ಚಹಾ ಹಾಕಿ ಹಾಲು ಇರ್ತಿದ್ದಿಲ್ಲ, ಬೈಸ್ಕೊಳ ಬಾಳೆ ಹಾಕಿತ್ತು. ಮೊದಲು ಹೋಗಿ ಹಾಲು ತೆಗೆದಿಟ್ಟು ಬರ್ತೀನಿ. ಇದೇನಿದು ಪರ್ಸಲೇದ ಗೆಜ್ಜೆ ಶಬ್ದ? ಲಕ್ಷ್ಮಿ, ಏನಾಯ್ತು? ಎಲ್ಲಿ ಅಲ್ಲ, ಏನಾಗೈತಿ ನಿನಗ? ಹಾಯ್, ಯಾರ್ದ್ರ ಮುಂದೆ ಹಿಂಗ ಅಂದಿ ಮತ್ತೆ ಎಲ್ಲರೂ ಅನಿಸಿಟ್ಟಿ? ಅಲ್ಲ ಹುಚ್ಚೆ, ನಿನಗೇನು ತಲೆಗೆಲೆ ಕೆಟ್ಟೈತೆ? ಖಾಲಿ ಜೋಕಾಲಿ ಐತಲ್ಲ, ಎಲ್ಲಾರು ಮಕ್ಕೊಂಡಾರ್ಲಿ. ಈ ನಮ್ನಿ ಚೀರಿದ್ರಿ ಎಲ್ಲರಿಗೂ ಏನ್ ಅನ್ಕೊಳಂಗಿಲ್ಲ. ಎಲ್ಲರೂ ನಿಂತ್ಕೊಂಡ ಬಂದು ಎಲ್ಲರಿಗೂ ಎದಿನ ಹೊಡಿತೈತಿ ನೋಡು. ಮೊದ್ಲ ಮನೆಗೆ ಏನೇನ ಆಗಕತ್ತೈತಿ, ನೀನೊಬ್ಬಕ್ಕೆ ಇಂಥದೊಂದು ಮಾತು ಸುದ್ದಿ ಎಬ್ಬಿಸ್ಬೇಡ. ಮತ್ತೆ ಅದು ಒಂದು ತಲೆಗೆ ಎಲ್ಲರಿಗೂ ಹುಳ ಬಿಟ್ಟಂಗೆ ಆಗುತ್ತೆ. ಅಂಥದ್ದೇನಿಲ್ಲ, ನಿನಗೆ ಹಳಪದು ದಿನ ನೀನು ಹಾಕಿ ಕುಟ್ಟಾಗಿ ಇದ್ದಿದ್ದು ರೂಢ ಆಗೈತಲ್ಲ, ಅದಕ್ಕೆ ಹಂಗೆ ಅನ್ಸುತ್ತೆ. ಬಾ ಮಕ್ಕೊಳ್ಳೋಣ ಬಾ. ಈ ಇಷ್ಟೊತ್ತಿನಾಗ ನೀನು ಯಾಕೆ ಇಲ್ಲಿ ಬಂದು? ಇಲ್ಲ ರೀ, ಅದು ಹಾಲು ಹೊರಗಿಟ್ಟಿದ್ದೆ, ಎಲ್ಲಿ ಬೆಕ್ಕು ಕುಡಿತವನಂತ ನೆನಪಾತಲ್ಲ, ಹಂಗ ಮುಚ್ಚಿಡೋಣ ಅಂತ ಬಂದೆ. ಆಗ ನಿಜವಾಗೂ ನೋಡಿದ್ರಿ, ನಾನು ಅದಿನಿಲ್ಲ, ನನ್ನ ಕಣ್ಣಿಗೆ ಕಾಣೋದು ಒಂದ ಕಾದತ್ತೇನೆ. ಎಲ್ಲೈತಿ? ಖಾಲಿ ಜೋಕಲ್ಲಿ ಐತಿ. ಸುಮ್ಮನೆ ಒಂದು ಏನಾರು ಒಂದು ಬಾ. ಅಯ್ಯೋ ದೇವ್ರಿ, ನಾನು ನೋಡಿ ನಿಮ್ಗೆ ಕಾಣೋದು ಯಾರು ನನ್ನ ಮಾತು ನಂಬೋಲ್ರು. ಏನೋ ನಡೆತೈತಿ ಮನ್ಯಾಗ ಕರೆವು. ಅಕ್ಕ, ನಾನು ನೋಡಿದಿ? ಆರಾಮದಿಯಾ ಅಕ್ಕ? ನಾನು ಇನ್ಮೇಲೆ ಇಲ್ಲೇ ಇರ್ತೀನಿ ನಿನ್ನ ಜೊತೆಗೆ.